ನರಗುಂದ ನವಲಗುಂದ ಮಾರ್ಗವಾಗಿ ನಿಮ್ಮೂರಿಗೆ ಬಂದಿದ್ದೀವಿ. ನಿಮ್ಗೆ ಗೊತ್ತಿರೋಂಗೆ ಅಣ್ಣವರು ಮುಂಚೆ ಹೇಳ್ದಂಗೆ ಹಲವಾರು ಹಿರಿಯರು ದೊಡ್ಡ ಮಟ್ಟದ ತ್ಯಾಗನ ಮಾಡಿ ರೈತ ಸಂಘಟನೆಯನ್ನು ಈ ಮಟ್ಟಕ್ಕೆ ಕಟ್ಟಿರೋಂಥದ್ದು ನಿಮಗೆಲ್ಲರಿಗೂ ಗೊತ್ತಿರೋಂಥದ್ದು. ರೈತರ ಸಮಸ್ಯೆಗಳು ಹಲವಾರಿದೆ. ನಾವೆಲ್ಲ ಒಗ್ಗಟ್ಟಾಗಿದ್ದು ನಮ್ಮ ಹೋರಾಟನ ದೊಡ್ಡ ಮಟ್ಟದಲ್ಲಿ ಕಟ್ಟಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರನ ನಾವೆಲ್ಲ ಸರ್ಕಾರಗಳ ಜೊತೆ ವಿರುದ್ಧ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಧ್ವನಿ ಎತ್ತಿ ನಮಗೇನು ನ್ಯಾಯ ದೊರಕಿಸ್ಕೊಡ್ಬೇಕು ಅದನ್ನು ನಾವು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿ ಇವಾಗ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. ಯಾಕೆಂದರೆ ನಿಮಗೆ ಗೊತ್ತಿರೋಂಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಎಲ್ಲರ ಸಮಸ್ಯೆಗಳು ಹೆಚ್ಚಾಗಿದೆ. ರೈತರ ಸಮಸ್ಯೆ, ರೈತರಿಗೆ ಅತಿ ಹೆಚ್ಚು ಸಮಸ್ಯೆ ಆಯ್ತಾ ಇರೋಂಥದ್ದು. ನಾವು ಬೆಳೆ ಇಷ್ಟು ಬರ್ತದೆ ಅಷ್ಟು ಬರ್ತದೆ ಅಂತ ಕಾಯ್ಕ ಕೂತಿರ್ತೀವಿ, ಅಷ್ಟು ಬರೋಕ್ಕಿಲ್ಲ. ನಮಗೆ ಸಾಲ ತಗೊಂಡು ಬೆಳೆ ನಾಟಿ ಮಾಡಿರ್ತೀವಿ, ಸಾಲ ತೀರ್ಸೋಕ್ಕಾಗಿಲ್ಲ. ಯಾಕೆಂದರೆ ಬೆಳೆಗೆ ನಾವು ಬೆಳೆದಿರೋಂಥ ಬೆಳೆಗಳಿಗೂ ನಮಗೆ ಸೂಕ್ತವಾದ ಬೆಲೆ ನಿಗದಿ ಮಾಡೋಕ್ಕಾಗ್ತಾ ಇರಲ್ಲ. ಇವೆಲ್ಲ ಸಮಸ್ಯೆಗಳಿದ್ದಾವೆ. ಇದಕ್ಕೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಬರೀ ಹುತಾತ್ಮ ದಿನಾಚರಣೆ ಮಾತ್ರ ನಾವು ಸೇರ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ಬೇರೆ ದಿನಗಳಲ್ಲೂ ನಾವು ಸೇರ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇದು ಹೆಚ್ಚಾಗಿ ನಾನು ದಿವಂಗತ ಶ್ರೀ ಶ್ರೀಶೈಲ ನಾಯಕ್ ಅವ್ರ ಬಗ್ಗೆ ಒಂದೆರಡು ಮಾತಾಡಿ ನಾನು ಮಾತು ಮುಗಿಸ್ತೀನಿ. ಶ್ರೀಶೈಲ ನಾಯಕರು ನಮಗೂ ಒಡನಾಟ ತುಂಬ ಚೆನ್ನಾಗಿತ್ತು. ಅವರು ನಮ್ಮ ಕಾಕ ಅವ್ರ ಜೊತೆ ಅವ್ರದ್ದು ಸಮಸ್ಯೆಗಳು ಇಟ್ಕೊಂಡು ಹಲವಾರು ಸತಿ ಬೆಂಗಳೂರಿಗೆ ಒಂದು 7-8 ಜನ ನೀವುಗಳೆಲ್ಲ ಸೇರ್ಕೊಂಡು ಬರೋರು. ಪುಲ್ಕೇಶಿ ಬ್ಯಾಂಕ್ದು ಸಮಸ್ಯೆ ಇಟ್ಕೊಂಡು ಮತ್ತು ಹಲವಾರು ಸಮಸ್ಯೆ, ಅದೊಂದು ಸಮಸ್ಯೆ ಜಾಸ್ತಿ ಅವ್ರಿಗೆ ಯಾವುದೇ ಥರದ ಮುಂಚೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವರು ವೈಯಕ್ತಿಕ ಸಮಸ್ಯೆ ಇಟ್ಕೊಂಡು ಬಂದಿರಲಿಲ್ಲ. ಅವರು ರೈತರ ಸಮಸ್ಯೆ ಇಟ್ಕೊಂಡು ಅವರು ಹೋರಾಟಕ್ಕೆ ಇಳಿದು ಹೇಳ್ತಾಯಿದ್ರು, ಈ ಭಾಗದಲ್ಲಿ ಅವರೊಬ್ಬರೇ ಮೈಕ್ ಹಾಕ್ಕೊಂಡು ಗಾಡಿ ಓಡಿಸ್ಕೊಂಡು ಅವ್ರ ಗಾಡಿ ಸೌದೋಗಿದೆ ಅಂತ. ಆ ಮಟ್ಟದಲ್ಲಿ ಹೋರಾಟ ಮಾಡಿ ತೋರಿಸಿರೋಂಥವ್ರು ಶ್ರೀಶೈಲ ನಾಯಕರು. ಅವ್ರನ್ನ ನೋಡ್ತಾ ಇದ್ದರೆ ಅವ್ರ ಮುಖದಲ್ಲಿದ್ದಂಥ ಕಳೆ, ಇದ್ದಂಥ ಮುಗ್ಧತೆ ಕಂಡು ಬರ್ತಾಯಿತ್ತು. ಅವ್ರಿಗೆ ಯಾವುದೇ ಥರದ ಬೇರೆ ಆಸೆಗಳಿರಲಿಲ್ಲ ಅನ್ನೋದು ಅವ್ರ ವಿಶಾಲ ಮನೋಭಾವನೆ ಇತ್ತು. ಮತ್ತು ಅವರಿಗೆ ಏನಾದರೂ ಜನರಿಗೆ ಒಳ್ಳೇದು ಮಾಡಬೇಕು, ನಮ್ಮ ರೈತರ ಮಿತ್ರರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಅವರು ಬಿಟ್ಟರೆ ಇನ್ನೇನೂ ಇಲ್ಲ. ಹೋರಾಟನ ಯಾವ ಥರ ಮಾಡ್ಕೊಬರ್ಬೇಕು ಅಂತ ನಡೆದು ತೋರಿಸಿರೋಂಥವ್ರು ಶ್ರೀಶೈಲ ನಾಯಕರು. ಅವ್ರ ಮಾರ್ಗದರ್ಶನದಂತೆ ನೀವುಗಳು ಎಲ್ಲ ಸೇರಿ ರೈತ ಸಂಘ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರೂ.